ಏನು ರಾಜಣ್ಣ ಇವತ್ತು ರೈಡಿಗೆ ಹೊರಟ್ರಾ? ಹೌದು ಅಮ್ಮು, ನಿಂಗೆ ಗೊತ್ತಾಯ್ತು? ನೀವು ಸುಳ್ಳು ಹೇಳ್ದಾಗೆಲ್ಲ ನನಗೆ ಗೊತ್ತಾಗುತ್ತೆ. ನಾನು ಸುಳ್ಳು ಹೇಳ್ತಿಲ್ಲ ಅಮ್ಮು. ಹೌದಾ? ಇಳಿರಿ ಕೆಳಗೆ. ಯಾಕೆ? ಇಳಿರಿ ಕೆಳಗೆ. ತಿರುಗಿ ಹಿಂದೆ. ರೈಡಿಗೆ ಹೋಗ್ಬೇಕಿದ್ರೆ ಗನ್ಯಾಕೆ? ಅದು ನಿಜ ಹೇಳಿ ರಾಜಣ್ಣ, ಮೊನ್ನೆನೂ ನೀವು ರೈಡಿಗೆ ಹೋಗಿಲ್ಲ ತಾನೆ? ರೈಡಿಗೆ ಹೋಗಿದ್ದೀನಿ ಅಂತ ಅಗ್ನಿ ಮನೆಗೆ ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೀರಾ ತಾನೆ? ರಾಜಣ್ಣ ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ವಾ? ನಿಮಗಂತೂ ಹೇಳಿ ಹೇಳಿ ನನಗೆ ಸಾಕಾಗೋಗಿದೆ. ಯಾಕೆ ಈ ಥರ ಮಾಡ್ತಿದ್ದೀರಾ ನೀವು? ನಿಮಗೆ ನಮ್ಮ ಮೇಲೆ ಪ್ರೀತಿ ಕಾಳಜಿನೇ ಇಲ್ವಾ ರಾಜಣ್ಣ? ಅದಾಗಲ್ಲ ಅಮ್ಮು. ಮಾತಾಡಬೇಡಿ ರಾಜಣ್ಣ, ಈಗ ನಡೀರಿ. ಏನೋ ಇದು, ಅವ್ನು ಯಾವನ ಬರ್ತಾನಂತ ಅಪ್ಪ ಮಕ್ಕಳು ಸೇರಿ ಕೊಚ್ಚಾಕ್ಬೇಕಂತ ಬಿಲ್ಡಪ್ ಕೊಟ್ಟರು. ಇನ್ನು ನೋಡ್ರೆ ಒಂದು ಸೊಳ್ಳೆನೂ ಇಲ್ಲ. ಹಲೋ, ಏನು ಆಟ ಆಡ್ತಾ ಇದೆಯಾ? ನನ್ನ ಜೊತೆ ಈ ಥರ ತಮಾಷೆ ಮಾಡಿದರೆ ಸರಿಯಾಗಿರಲ್ಲ. ನನ್ನ ಮನೆಗೆ ಬಂದಾಗಲೇ ನಿನಗೆ ಸಾಯಿಸ್ಬೇಕಾಗಿತ್ತು. ನಿನ್ಗೆ ಉಳಿಸ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಅಗ್ನಿ ಅವರೇ, ಏನು ಮಾತಾಡ್ತಾ ಇದ್ದೀರಾ ನೀವು? ನನಗೆ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಬೈತಾ ಇದ್ದೀರಾ? ಬೈಯೋದಲ್ಲ, ನೀನು ಮಾಡಿರೋ ಕೆಲಸಕ್ಕೆ ನಿನ್ನನ್ನು ಈ ಕ್ಷಣದಲ್ಲಿ ಸಾಯಿಸ್ಬೇಕು ಅನಿಸ್ತದೆ. ಅಗ್ನಿ ಅವರೇ, ನೇರವಾಗಿ ವಿಷಯ ಏನು ಅಂತ ಹೇಳಿ. ನೀನೇನಂದೆ? ಆ ಧ್ರುವ ಬರ್ತಾನಂತಾನೆ ಹೇಳೋದು? ಹೌದು, ನಾನೇ ಕಣ್ಣಾರೆ ಅವ್ನು ಹೊರಟಿದ್ದನ್ನ ನೋಡಿದೆ. ಎಲ್ಲ ಸುಳ್ಳು. ಏನು ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೆಯಾ? ನಿನ್ನ ಮುದ್ದಿನ ಅಕ್ಕನ ಮಗ ಇಲ್ಲೇ ಬರಲೇ ಇಲ್ಲ. ಏನು? ಧ್ರುವ ಅಲ್ಲಿಗೆ ಬರಲಿಲ್ವಾ? ಎಲ್ಲ. ಇನ್ನೊಂದ್ಸತಿ ನನಗೆ ಫೋನ್ ಮಾಡಬೇಡ. ನನ್ನ ಜೊತೆನೇ ಆಟ ಆಡ್ತಾ ಇದೀಯ ನೀನು? ನಿನಗೆ ನಾವು ಯಾರು ಅಂತ ತೋರಿಸ್ತೀವಿ. ಸುಹಾಸಿನಿ, ನೀನು ಮಾಡಿದ್ದಕ್ಕೆ ಚೆನ್ನಾಗಿ ಅನುಭವಿಸ್ತೀಯ. ನಾನು ಯಾರು ಅಂತ ತೋರಿಸ್ತೀನಿ ನಿನಗೆ. ಈ ಧ್ರುವಂಗೆ ಏನಾದರೂ ನನ್ನ ಮೇಲೆ ಅನುಮಾನ ಬಂತ? ಅದಕ್ಕೆ ನನ್ನನ್ನೇ ಆಟ ಆಡಿಸ್ತಾ ಇದ್ದಾನ? ಅಥವಾ ಅವನು ಬೇರೆ ಏನಾದರೂ ಪ್ಲಾನ್ ಇದೆಯಾ? ಇಲ್ಲಿಂದ ಹೊರಟ ಅಗ್ನಿ ನೋಡಿದ್ರೆ ಬಂದಿಲ್ಲ ಅಂತಾರೆ. ಏನು ಗೊತ್ತಾಗ್ತಾ ಇಲ್ವಲ್ಲ. ತಿಂಡಿ ತಿನ್ನಿ ಅಮ್ಮ. ತಿಂಡಿ ತಿನ್ನು. ನೀನು ಯಾಕೆ ತರಕ್ಕೆ ಹೋದೆ? ನಾನು ಅಲ್ಲಿಗೆ ಬರ್ತಿದ್ದೆ. ನನಗೆ ಬರೀ ಕಾಲು ಉಳುಕಿರೋದಷ್ಟೇ. ಅಮ್ಮ
ಅಮ್ಮ ನಿನಗೆ ಬರೀ ಕಾಲು ಉಳ್ಕಿಲ್ಲ, ಏರ್ಲೈನ್ ಕ್ರ್ಯಾಕ್ ಆಗಿದೆ. ನೀನೇನು ಅಲ್ಲಿಗೆ ಬರೋದು ಬೇಕಾಗಿಲ್ಲ, ತಿಂಡಿ ತಿನ್ನು. ತಿಂಡಿ ಪರಿಮಳ. ಅಮ್ಮ ಈ ಕಾಲು ನೋವು ಹೇಗಿದೆ? ಪರವಾಗಿಲ್ಲ ಅಮ್ಮ. ನೆನ್ನೆ ಎಲ್ಲ ಹೆಜ್ಜೆ ಇಡೋದು ಕಷ್ಟ ಆಗ್ತಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ, ನೋವು ಕಡಿಮೆ ಆಗಿದೆ. ಹಂಗಂತ ಜಾಸ್ತಿ ಓಡಾಡೋದಕ್ಕೆಲ್ಲ ಹೋಗ್ಬೇಡ, ಕಾಲಿಗೆ ಸ್ವಲ್ಪ ರೆಸ್ಟ್ ಕೊಡು. ಹೌದು ಪರಿಮಳ ಅವರೇ, ಸುಮ್ಮನೆ ಕೂತಿರ್ಬೇಕು ಅಂತ ಅಡುಗೆ ಮನೆಗೆ ಬಂದು ಹೆಲ್ಪ್ ಮಾಡೋದು, ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ. ಅಯ್ಯೋ ಏನು ಹೀಗೆ ಹೇಳಿಬಿಟ್ರಿ? ಕೆಲಸನೇ ಮಾಡದೇ ಇದ್ದರೆ ಹೇಗೆ? ಅದು ನಿಮ್ಮ ಮನೆಗೆ ಬಂದು ನಾನು ಖಾಲಿ ಕೂತ್ಕೊಳ್ಳೋದು ನನಗೇನೋ ಇಷ್ಟ ಆಗಲ್ಲ. ಪರಿಮಳ ಅವರೇ, ಇದು ನಿಮ್ಮ ಮನೆ ಅಂದ್ರಿ, ಅಲ್ಲ, ಇದು ನಮ್ಮ ಎಲ್ಲರ ಮನೆ. ಅದಕ್ಕೆ ನಿಮ್ಗೆ ಯಾವ ಸಂಕೋಚನೂ ಬೇಡ, ಆರಾಮಾಗಿ ಈ ಮನೆಯಲ್ಲಿ ನೆಮ್ಮದಿಯಾಗಿರಿ. ಮನೆಯಲ್ಲಿ ಎಲ್ಲ ಸರಿಯಾದ ಟೈಮ್ಗೆ ತಿಂಡಿ ಊಟ ಮಾಡಿಕೊಂಡು ಕ್ಷೇಮವಾಗಿದ್ದೀರಾ? ಯಾರೇ ನೀವು? ಮನೆ ಒಳಗೆ ಬರ್ಬೇಕಿದ್ರೆ ಕೇಳ್ಕೊಂಡು ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಯಾರಿದು ಕೂಸು? ವೇದಾಂತ್ ಹೆಂಡತಿ. ಓಹೋ, ಮಿಸ್ಟರ್ ವೇದಾಂತ್ ಅವರ ಧರ್ಮಪತ್ನಿ. ನಮಸ್ತೆ ಮೇಡಮ್. ಮನೆಗೆ ಬಂದವ್ರಿಗೆ ಗೆಟ್ ಔಟ್ ಅಂತೀರಲ್ಲ ಮೇಡಮ್, ವೆಲ್ಕಮ್ ಅನ್ಬೇಕು. ಒಂದ್ಸತಿ ವೆಲ್ಕಮ್ ಅಂತ ಹೇಳಿ ನೋಡೋಣ. ನಮ್ಮ ಮನೆಗೆ ನಿಮ್ಮಂಥವ್ರಿಗೆ ಎಂಟ್ರಿ ಇಲ್ಲ. ಮೊದಲು ಮನೆಯಿಂದ ಆಚೆ ಹೋಗಿ. ನಾನು ಯಾರು ಅಂತ ಫಸ್ಟ್ ತಿಳ್ಕೊಳ್ಳಿ ಮೇಡಮ್. ಗೊತ್ತಾ ನಾನು ಯಾರು ಅಂತ ನಿಮಗೆ? ನನ್ನೇನು ಲೋಕಲ್ ರೌಡಿ ಅನ್ಕೊಂಡ್ಯಾ? ನಾನು ಅಗ್ನಿ ಅವರಪ್ಪ ಬೆಟ್ಟಪ್ಪ. ಇವಾಗ ಗೊತ್ತಾಯ್ತಾ ಮೇಡಮ್ ನನ್ನ ಹೆಸರು? ಏನ್ರಿ ಬೇಕು ನಿಮ್ಗೆ? ಹಾ, ನೆಮ್ಮದಿ. ಅದು ನಮ್ಮನೇಲಿ ಸಿಗಲ್ಲ. ಪರವಾಗಿಲ್ಲ, ಕಿತ್ಕೊಂತೀನಿ. ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ತುಂಬಾ ನೆಮ್ಮದಿ ಅಂತ ಕೇಳಿದೆ ಅಲ್ವಾ ಅಗ್ನಿ? ಹೌದಪ್ಪಾಜಿ.
ನಿಮ್ಮ ಮನೆಯಲ್ಲಿ ನೆಮ್ಮದಿ ತುಂಬಾ ಜಾಸ್ತಿ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಅದನ್ನ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮನೆಯಲ್ಲಿ ನೆಮ್ಮದಿ ಇದ್ರೆ ನಮ್ಮ ಹೊಟ್ಟೆ ಹೇಗೆ ತಣ್ಣಗಿರುತ್ತೆ ಹೇಳಿ? 25 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದೀನಿ, ಅದು ನಿಮ್ಮಗಳಿಂದ. ನೀವುಗಳು ನೆಮ್ಮದಿಯಾಗಿದ್ರೆ ನನಗೆ ಹೊಟ್ಟೆ ಉರಿಯಲ್ಲ. ಅದಕ್ಕೆ ಅನ್ಯಾಯವಾಗಿ ನನ್ನ ಅರ್ಶಿನ ಕುಂಕುಮನ ಕಿತ್ಕೊಂಡ್ಬಿಟ್ಟಿಯಲ್ಲೋ, ಯಾಕೋ ಹೀಗೆ ಮಾಡಿದೆ? ನನ್ನ ಗಂಡ ಏನು ತಪ್ಪು ಮಾಡಿದ್ದ? ಏನು ಅನ್ಯಾಯ ಮಾಡಿದ್ದ? ಯಾಕೆ ಅವ್ರನ್ನ ಕೊಲೆ ಮಾಡಿದೆ ನೀನು? ಹೇಳು ಹೇಳೋ, ಬಾಯ್ ಬಿಡು. ನನ್ನ ಶಾಪ ತಟ್ಟೆ ಬಿಡಲ್ಲ. ನೀನು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ, ಸರ್ವನಾಶ ಆಗಿ ಹೋಗ್ತೀಯ, ಹಾಳಾಗಿ ಹೋಗ್ತೀಯ. ಯಾಕೆ ನನ್ನ ಗಂಡನ ಕೊಂದೆ? ಯಾಕೆ ನನ್ನ ಗಂಡನ ಕೊಂದೆ? ಯಾಕೋ ಕೊಂದೆ? ಅಮ್ಮ, ನನ್ನನ್ನು ಯಾವುದೋ ಲೋಕಲ್ ರೌಡಿ ಅನ್ಕೊಂಡು ನನ್ನ ಕೊರಳಿನ ಪಟ್ಟಿ ಹಿಡಿತೀಯ ನೀನು? ನಿನ್ನನ್ನು ಮಾತ್ರ ಇವತ್ತು ಸುಮ್ಮನೆ ಬಿಡಲ್ಲ ನಾನು. ನೋಡಿ, ಗಂಡಸ್ರಿಲ್ದೇ ಇರುವಾಗ ಈ ಥರ ಮನೆಗೆ ಬರೋದು ಸರಿ ಇರಲ್ಲ. ಹೋಗಿ ಇಲ್ಲಿಂದ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮನೇಲಿ ಗಂಡಸ್ರಿದ್ದು ಗಂಡಸ್ ಕೈಲಿ ಒದೆ ತಿಂದ್ರೆ ಅದನ್ನ ಜಗಳ ಅಂತಾರೆ. ಅದೇ ಒಬ್ಬ ಗಂಡಸು ಹೆಂಗ್ಸ್ ಕೈಲಿ ಒದೆ ತಿಂದ್ರೆ ಅದನ್ನ ಅವಮಾನ ಅಂತಾರೆ. ನಿಮಗೆ ಅವಮಾನ ಆಗ್ಬೇಕಾ? ಅಗ್ನಿ, ಇವರೆಲ್ಲ ನನ್ನನ್ನ ರೋಡಲ್ಲಿ ಸಿಗೋ ಪುಡಿ ರೌಡಿ ಅನ್ಕೊಂಡಿದ್ದಾರೇನೋ? ಇಡಿ ಅಪ್ಪಾಜಿ, ಇವ್ರ ಮಾತಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಕೆಲಸ ಮಾಡಿ ತೋರಿಸ್ಬೇಕು ಇವ್ರಿಗೆ. ಇದುವರೆಗೂ ನಿಮ್ಮ ಜೀವನದಲ್ಲಿ ನಡೆದಿರೋದು ಗುಡ್ ಟೈಮ್. ಅವಮಾನ, ನನಗಿದ ಅವಮಾನ. 3 ಕಾಸಿನ ಹೆಂಗಸು ನನ್ನ ಕೊರಳ್ಪಟ್ಟಿ ಹಿಡಿತಾಳ. ವೇದಾಂತ್ ಹೆಂಡತಿ ನನಗೆ ಆವಾಜ್ ಆಗ್ತಾಳ. ಬರ್ತಿರೋ ಕೋಪಕ್ಕೆ ಇವತ್ತು ಈ ಮನೆನ ಇಲ್ಲೇ ಸುಟ್ಟು ಬೂದಿ ಮಾಡಬೇಕು ಅನ್ನಿಸ್ತಾ ಇದೆ. ಅಪ್ಪಾಜಿ, ಕಾಮ್ ಡೌನ್. ನಾವು ಅದಕ್ಕೋಸ್ಕರ ಇಲ್ಲಿ ಬಂದಿಲ್ವಲ್ಲ. ನಾವು ಇಲ್ಲಿ ಬಂದಿರೋದು ಬೇರೆ ಉದ್ದೇಶಕ್ಕಲ್ವಾ? ಇವತ್ತು ನಾವು ಬಂದಿರೋ ಕೆಲಸ ಮುಗಿಸ್ಕೊಂಡು ಇವ್ರಿಗೆಲ್ಲ ಹೆದರ್ಸ್ಬಿಟ್ಟು ಹೋಗೋಣ ಅನ್ಕೊಂಡ್ರೆ ವೇದಾಂತ್ ಹೆಂಡತಿ ಎಲ್ಲ ಹಾಳು ಮಾಡಿಬಿಟ್ಲು. ನಮ್ಮ ಕೆಲಸ ಮುಗಿದ ಮೇಲೆ ಅವಳನ್ನ ಅವ್ರ ಅಮ್ಮನ್ನ ನಾವು ಸುಮ್ಮನೆ ಬಿಡಬಾರ್ದು.
ಅವರನ್ನ ಅವ್ರ ಅಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಸರಿ ಅಪ್ಪಾಜಿ, ಆದರೆ ಈಗ ಬಂದಿರೋ ಕೆಲಸ ಎಲ್ಲಿದ್ದಾನಂತೆ? ಇವತ್ತು ಕೆಲಸ ಮುಗಿದ ಮೇಲೆ ಅವ್ರ ಕಣ್ಣು ಮುಂದೆನೆ ಕನಸನ್ನ ಹೆಂಗೆ ಎತ್ಕೊಂಡು ಹೋಗ್ತೀನಿ ಅಂತ ನೋಡು. ಅವ್ರ ನೆಮ್ಮದಿನ ಅವ್ರ ಕಣ್ಣು ಮುಂದೆನೆ ಹಂಗೆ ಕಸಿದ್ಕೊಂಡು ಹೋಗ್ತೀನಿ. ಎಲ್ಲ ನಮ್ಮ ಕೈ ಮುಂದೆ ಇತ್ತಲ್ಲ, ನಮ್ಮ ಕಣ್ಣು ಮುಂದೆ ಇತ್ತಲ್ಲ ಅಂತ ಪ್ರತಿದಿನ ಪ್ರತಿ ಕ್ಷಣ ಅವ್ರು ಒದ್ದಾಡಬೇಕು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗಬೇಕು. ನಾನು ಯಾರು, ನನ್ನ ತಾಕತ್ ಏನು ಅಂತ ವೇದಾಂತ್ ಹೆಂಡತಿಗೆ ಗೊತ್ತಾಗಬೇಕು. ನಡೀರೋ. ಪರಿಮಳ ಅವರೇ, ಯಾಕೆ ದುಡ್ಕಕ್ಕೆ ಹೋದ್ರಿ? ಅವರು ಒಳ್ಳೆ ಜನ ಅಲ್ಲ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡ್ಕೋತಾರೆ ಅವರು? ಹೆಚ್ಚು ಅಂದರೆ ನನ್ನ ಪ್ರಾಣ ತಕ್ಕೋತಾರೆ ಅಷ್ಟೇ ತಾನೆ. ತಗೊಳ್ಳಿ ಬಿಡಿ. ಅಮ್ಮ, ಯಾಕೇನೇನೋ ಮಾತಾಡ್ತಿದ್ಯಾ? ಪರಿಮಳ ಅವರೇ, ಆ ಬೆಟ್ಟಪ್ಪ ಸಾಯಿಸಿ ಸುಮ್ಮನಾಗವನಲ್ಲ, ಬದುಕಿದ್ದಾಗಲೇ ನರ್ಕ ತೋರಿಸೋನು. ಇವತ್ತು ನನ್ನ ಈ ಮನೆ ಹೀಗಾಗೋದಕ್ಕೆ ಅವನೇ ಕಾರಣ. ನಾನು ನನ್ನ ಮಕ್ಕಳಿಂದ ದೂರ ಆಗೋದಕ್ಕೆ ಅವನೇ ಕಾರಣ. ಏನು ಹೇಳ್ತಿದ್ದೀರಾ ನೀವು? ಹೌದು ಪರಿಮಳ ಅವರೇ, ಸುಮಾರು ವರ್ಷದ ಹಿಂದಿನ ಕತೆ ಇದು. ಮಂಗಳಾಪುರದಲ್ಲಿ ನಮ್ಮ ಯಜಮಾನರು ಜಡ್ಜ್ ಆಗಿದ್ರು. ಅಲ್ಲಿ ಈ ಬೆಟ್ಟಪ್ಪ ಮತ್ತೆ ಅವನ ಹೆಂಡತಿ ವಿರುದ್ಧ ನಮ್ಮ ಯಜಮಾನರು ಒಂದು ತೀರ್ಪು ಕೊಟ್ಟಿದ್ರು. ಅದರಿಂದ ಆ ಬೆಟ್ಟಪ್ಪನಿಗೆ 25 ವರ್ಷ ಜೈಲು ಶಿಕ್ಷೆ ಆಯಿತು. ವಾದ ವಿವಾದಗಳನ್ನು ಆಲಿಸಿದ ನಂತರ ಈ ನ್ಯಾಯಾಲಯವು ಈ ಕೆಳಕಂಡ ತೀರ್ಪಿಗೆ ಬಂದಿರುತ್ತೆ. ಸೂರ್ಯನಾರಾಯಣ, ನಮ್ಮ ಅಪ್ಪ ಅಮ್ಮನ್ಗೆ ಜೀವನೋದಿ ಶಿಕ್ಷೆ ಕೊಡಿಸ್ತೀಯಾ? ನಿನ್ನ ನೀನ್ ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ, ಒಬ್ರು ಬಿಡಲ್ಲ. ಕೋಪಕ್ಕೆ ಅಗ್ನಿ ನಮ್ಮ ಇಡೀ ಮನೆನ ಸುಟ್ಟು ಹಾಕ್ದ. ನಮ್ಮ ಮನೆ ಛಿದ್ರ ಛಿದ್ರ ಆಗೋಯ್ತು. ನಾನು ಎಲ್ಲೋ ಹೋದೆ, ಸೂರ್ಯವ್ರು ಇನ್ನೆಲ್ಲೋ ಸೇರ್ಕೊಂಡ್ರು, ನನ್ನ ಮಕ್ಕಳು ಇನ್ನೆಲ್ಲೋ ಬೀದಿ ಪಾಲಾದ್ರು. ಒಟ್ಟಿನಲ್ಲಿ ನನ್ನ ಇಡೀ ಕುಟುಂಬ 4 ದಿಕ್ಕಾಯ್ತು. ಅಂದರೆ ಇದಕ್ಕೆಲ್ಲ ಕಾರಣ? ಹೌದು, ಆ ಬೆಟ್ಟಪ್ಪ ಮತ್ತೆ ಅಗ್ನಿನೇ. ಅವರು ಜೀವಂತವಾಗಿದ್ದಾಗಲೇ ನರ್ಕ ತೋರಿಸೋ ಅಂತವ್ರು. ವೈದೇಹಿ, ಸಾಕು, ಸಮಾಧಾನ ಮಾಡ್ಕೊಳ್ಳೆ. ಅಮ್ಮ, ಮನೆಗೆ ಯಾರಾದ್ರು ಬಂದಿದ್ದಾರಾ? ಆ ಬೆಟ್ಟಪ್ಪ ಮತ್ತೆ ಅಗ್ನಿ ಬಂದಿದ್ರು, ಹೋದ್ರು ರಾಜಣ್ಣ. ಇಲ್ಲ ಅಮ್ಮ, ಅವ್ರ ಕಾರಿನೂ ಅಲ್ಲೇ ಇದೆ. ರಾಜಣ್ಣ, ಏನು ಹೇಳ್ತಿದ್ದೀರಾ ನೀವು?
ಹೌದು ಅಮ್ಮು, ನಾನು ಈಗ ತಾನು ಆಚೆಯಿಂದ ಬಂದೆ, ಕಾರಿನೂ ಅಲ್ಲೇ ಇದೆ. ಈ ಅಗ್ನಿ ಮತ್ತೆ ಬೆಟ್ಟಪ್ಪ ಮನೆವರೆಗೂ ಯಾಕೆ ಬಂದಿದ್ದಾರೆ? ನನಗೊಂದು ಸಣ್ಣ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಯ್ಯೋ ದೇವ್ರೆ, ನನ್ನ ವಿಷಯ ಹೊರಗಡೆ ಬರದೇ ಇರೋ ಹಾಗೆ ಕಾಪಾಡಪ್ಪ.